ಇಂದು ನಾನು ಮೈಸೂರಿಂದ ಚಾಮರಾಜನಗರ ಬಂದಿದ್ದೇನೆ ಬದರಗುಪ್ಪೆ ಇಂಡಸ್ಟ್ರಿಯಲ್ ಏರಿಯಾ ವಿಸಿಟ್ ಮಾಡೋದಕ್ಕೆ. ಯಾಕೆಂದರೆ ನಮ್ಮೊಬ್ಬರು ಕಸ್ಟಮರು ತುಂಬ ದಿನಗಳಿಂದ ಫಾಲೋ ಅಪ್ ಮಾಡ್ತಾಯಿದ್ರು ಮಿಷಿನ್ನ ಸರ್ವಿಸ್ ಮಾಡಬೇಕು ಅಂತ. ಸೊ ನನಗೂ ಟೈಮ್ ಆಗ್ತಾ ಇರಲಿಲ್ಲ. ನಾನು ಇವತ್ತು ಬಿಡು ಮಾಡಿಕೊಂಡು ಬಂದೆ ಸರ್ವಿಸ್ ಮಾಡೋಣ ಮಿಷಿನ್ನು ಅಂತ. ಬಟ್ ಈ ಏರಿಯಾ ನೋಡಿ ತುಂಬ ಖುಷಿ ಆಯಿತು. ತುಂಬ ಡೆವಲಪ್ ಆಗಿದೆ. ತುಂಬ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಿದೆ ಇಲ್ಲಿ ಬದರಗುಪ್ಪೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಬಿರ್ಲಾ ಪೇಂಟಿಂಗ್ ಕಂಪ್ನಿ ಏನಿದೆ ಓಪ್ ಅಂತ, ಅದು ಕೂಡ ಬಂದಿದೆ. ಕೇನ್ಸು, ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಿದೆ. ಇಂಡಸ್ಟ್ರಿಯಲ್ ತುಂಬ ವೈಡ್ ಆಗಿದೆ, ತುಂಬ ಡೆವಲಪ್ ಆಗ್ತಾ ಇದೆ ಇಲ್ಲಿ. ಬನ್ನಿ, ನಾನು ಹೋಗ್ತಾ ಇರೋ ಫುಡ್ ಪ್ರೊಸೆಸಿಂಗ್ ಮಿಷಿನ್ ಅಂದರೆ ಟರ್ಮರಿಕ್ ಪೌಡರ್ ಮಿಷಿನ್ ಮಾಡೋ ಫ್ಯಾಕ್ಟ್ರಿಗೆ ಹೋಗೋಣ ಇವಾಗ. ಅಲ್ಲಿ ಒಂದು ಮಿಷಿನ್ ಇದೆ. ಮಿಷಿನ್ನ ಸರ್ವಿಸ್ ಮಾಡೋಣ. ಅದ್ರ ಜೊತೆಗೆ ನಿಮಗೆ ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಅಂತಲೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಬಂದು ಹೊಸ್ದಾಗಿ ಸ್ಟಾರ್ಟ್ ಆಗಿರೋ ಅಂಥ ಕಂಪನಿ. ಆ್ಯಕ್ಚುಲಿ ಅವರು ಫಸ್ಟು ಮಾಡ್ತಾಯಿದ್ರು, ಅವ್ರ ಬ್ರ್ಯಾಂಡ್ ಆಲ್ರೆಡಿ ಇದೆ, ಬೌದ್ಧಿಕ್ ಇಂಡಸ್ಟ್ರಿ ಅಂತ ಕಂಪ್ನಿದು. ಆ್ಯಕ್ಚುಲಿ ಅದು ಬಂದು ಮ್ಯಾನ್ಯಲ್ ಮಾಡ್ತಾಯಿದ್ರು. ಇವಾಗ ಅವ್ರಿಗೆ ಆರ್ಡರ್ಗಳು ಜಾಸ್ತಿ ಆಗಿದೆ, ಅದಕ್ಕೆ ಅವರು ಆಟೋಮೆಟಿಕ್ಕಾಗಿ ಪ್ರೊಡಕ್ಷನ್ನ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ತುಂಬ ನೀಟಾಗಿ ವೆಲ್ ಡಿಸಿಪ್ಲಿನಾಗಿ ಎಲ್ಲನೂ ಸೆಟ್ ಮಾಡಿದ್ದಾರೆ ಇಲ್ಲಿ. ಇದೇ ನಾನು ಸರ್ವಿಸ್ ಕೊಡೋದಕ್ಕೆ ಬಂದಿರೋ ಮಿಷಿನು ಪ್ಯಾಕೇಜಿಂಗ್ ಮಿಷಿನ್, ಅಂದರೆ ಪೌಚಿಂಗ್ ಮಿಷಿನ್ ಅಂತ ಕರಿತೀವಿ ಇದನ್ನು. ಸೊ ಇದನ್ನೆಲ್ಲ ಕವರೆಲ್ಲ ಆಗಿದ್ದಾರೆ. ಇವಾಗ ಕವರೆಲ್ಲ ರಿಮೂವ್ ಮಾಡಿ, ಡಸ್ಟ್ ಎಲ್ಲ ಕ್ಲೀನ್ ಮಾಡಿ, ಆಯಿಲಿಂಗ್ ಮಾಡಿ, ಸರ್ವಿಸಿಂಗ್ ಮಾಡಿ, ಪೌಚಿಂಗ್ ಮಿಷಿನ್ ವರ್ಕ್ ಆಗೋ ಕಂಡೀಷನ್ ತಂದು ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ. ಆಮೇಲೆ ನಿಮಗೆ ಎಲ್ಲನೂ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂತ ತೋರಿಸ್ತೀನಿ. ಒಂದು ರೇಂಜ್ಗೆ ಸರ್ವಿಸ್ ಎಲ್ಲ ಮುಗೀತು. ಇವಾಗ ಮಿಷಿನ್ ಸ್ಟಾರ್ಟ್ ಮಾಡೋಣ. ನಿಮಗೆ ಕವರ್ ಹೆಂಗೆ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದೇ ಮೇನ್ ಇಂಪಾರ್ಟೆಂಟು, ಕವರ್ ಯಾವ ಥರ ಹಾಕಬೇಕು ಅಂತ. ಓಕೆ, ಇವಾಗ ಕವರ್ ಹಾಕಬೇಕಾದ್ರೆ ನೀವು ನೆನ್ನೆ ಇದನ್ನು ತೆಗೆದುಬಿಟ್ಟಿದ್ರಿ, ಹಿಂಗೆ ನೆನಪಿದೆಯಾ? ಇವಾಗ ನೀವು ಇದನ್ನು ತೆಗೆದುಬಿಟ್ಟು ಯಾವ ಕಡೆ ಹಾಕಬೇಕು ಅಂದ್ಕೊಂಡಿದ್ದೀರಾ? ಯಾವ ಕಡೆ ಹಾಕ್ತಿದ್ದೀರಿ ಇವಾಗ ತೆಗೆದುಬಿಟ್ಟು? ನಾನು ಬರಲಿಲ್ಲ ಅಂದಿದ್ರೆ, ಹಾಂ, ಗೇರ್ ಈ ಗೇರ್ಗೂ ಮ್ಯಾಚ್ ಆಗುತ್ತೆ, ಹಾಂ, ಕರೆಕ್ಟ್. ಸೊ ಅದೇ ಡೈರೆಕ್ಷನ್ ನಾವು ಹಾಕಬೇಕು. ಓಕೆ, ಸೊ ಹಾಂ, ಕರೆಕ್ಟು. ನೀವು ಹೇಳ್ಕೊಂಡು ಹಾಕಿ ಫಸ್ಟು ಕವರ್ನ ಹಾಕೋಬಿಡೋಣ, ಗೇರಿದ್ರೆ ತಿರ್ಸೋಕ್ಕಾಗಲ್ಲ. ಓಕೆ, ಇವಾಗ ಇದನ್ನು ತೆಗೆದುಬಿಡೋಣ. ಇದು ಇಲ್ಲಿ ಬೇಕಾದ್ರೆ ನಿಮಗೆ ರೆಫ್ರೆನ್ಸ್ಗೆ, ಅಲ್ಲ ನಿಮಗೆ ಇವಾಗ ನೋಡೋದಕ್ಕೆ ಎಲ್ಲಿಂದ ಎಲ್ಲಿಗೋಯ್ತೈತೆ ಕವರ್ ಅನ್ನೋದಕ್ಕೆ ಇದು ರೆಫ್ರೆನ್ಸ್ಗೆ ಇರಲಿ. ಓಕೆ, ನೋಡಿ, ಇದು ಬಂದು ಹಿಂಗೆ ಬರಬೇಕಿಲ್ಲಿ. ಹಾಂ, ಇಲ್ಲಿಂದ ಸ್ಟೆಪ್, ಫಸ್ಟ್ ಸ್ಟೆಪ್ಪು ಇಲ್ಲಿಂದ, ಆಮೇಲೆ ಇಲ್ಲಿಂದ, ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿಂದ ಬಂದಮೇಲೆ ನೋಡಿ, ನೋಡ್ಕೊಂಡ್ರೆ ಫಸ್ಟ್ ಇಲ್ಲಿ ಔಟ್ಸೈಡ್ ಇದು, ಹೌದು. ಇಲ್ಲೇನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಪೌಚ್ಗೆ ಯಾವ ಥರ ಕವರ್ನ ಫೀಡ್ ಮಾಡಬೇಕು ಅಂತ. ಈ ಕವರ್ ಸೈಜ್ ಬಂದು ಎಷ್ಟು ಗ್ರಾಮ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಪೇಪರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ.
ನಾನು ಮಾಡ್ತಿರೋದು 50 ಗ್ರಾಮ್ ಆಗಿರೋದ್ರಿಂದ 50 ಗ್ರಾಮ್ಗೆ ಕವರು ಮತ್ತು ಚೂಟ್ಗೆ ಮ್ಯಾಚ್ ಆಗೋ ಥರ ಕವರನ್ನು ಫೀಡ್ ಮಾಡ್ತಾ ಇದ್ದೀವಿ. ಇದನ್ನು ಕರೆಕ್ಟಾಗಿ ಕೂರಿಸ್ಬೇಕು. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಯಾವ ಥರ ಪ್ಯಾಕಿಂಗ್ ಬರುತ್ತೆ, ಸೀಲಿಂಗ್ ಆಗಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ಪೌಚಿಂಗ್ ಹಾಕಿ ನೋಡೋಣ. ನೋಡಿ ಮಿಷಿನ್ ರೆಡಿ ಆಯಿತು. ಇವಾಗ ಸುಮ್ಮನೆ ಸ್ಯಾಂಪಲ್ ತೆಗೆದೆ. ನೋಡಿ ಇವಾಗ ಪೌಚಿಂಗ್ ಆಗಿ ಬರ್ತಾ ಇದೆ. ಕೆಲಸ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಆಲ್ರೆಡಿ 2:30 ಆಗಿದೆ. ಊಟಕ್ಕೆ ಹೋಗೋಣ ಇವಾಗ. ಬಂದ ನಂತರ ನಿಮಗೆ ಎಲ್ಲ ಪ್ರೊಸೆಸ್ ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬದನಗುಪ್ಪೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಮುಂದೆ ಒಂದು 5 ಕಿಲೋಮೀಟರ್ ಚಾಮರಾಜನಗರ ಟೌನಿಗೆ ಬಂದ್ವಿ. ಅಲ್ಲಿ ಪವನ್ ಹಿಂದೂ ಮಿಲ್ಟ್ರಿ ಹೋಟೆಲ್ ಅಂತ ಊಟ ಚೆನ್ನಾಗಿರುತ್ತೆ ಅಂತ ಓನರ್ ಕರ್ಕೊಂಡು ಬಂದರು. ಬಟ್ ಅವ್ರು ಹೇಳಿದಾಗೆ ಊಟ ತುಂಬ ಚೆನ್ನಾಗಿತ್ತು. ನಾನ್ ವೆಜ್ ಊಟ, ಮಟನ್, ಕೈಮಾ, ನಾಟಿ ಕೋಳಿ ಸಾಂಬಾರು, ಪಲಾವು, ಮುದ್ದೆ, ಚಪಾತಿ, ಪರೋಟ ತುಂಬ ಎಲ್ಲ ಚೆನ್ನಾಗಿತ್ತು. ತುಂಬ ರುಚಿಯಾಗಿತ್ತು. ಊಟ ಚೆನ್ನಾಗಿತ್ತು ಅಂತ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿರೋದ್ರೆ ನಿದ್ದೆ ಕೂಡ ಎಳೀತಾ ಇದೆ. ಬಟ್ ಕೆಲಸ ಕೂಡ ತುಂಬ ಇದೆ. ಬೇಗ ಕೆಲಸ ಮುಗಿಸಿ 6 ಗಂಟೆ 7 ಗಂಟೆ ಮಳೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಮನೆಗೆ ಹೋಗಬೇಕು. ಬನ್ನಿ ಕೆಲಸ ಮಾಡೋಣ. ನೀವು ಇಲ್ಲೇನು ಪ್ಯಾಕೆಟ್ ನೋಡ್ತಾ ಇದ್ದೀರಾ, ಇದನ್ನೇ ಬೇರೆ ಬ್ರ್ಯಾಂಡ್ಗಳು ಕೂಡ ನೋಡ್ತಾ ಇರ್ತೀರಾ, ಅಂಗಡಿಗಳಲ್ಲಿ ಸಿಗ್ತಾ ಇರುತ್ತೆ ನೋಡ್ತಾ ಇರ್ತೀರಾ. ಬಟ್ ಇದು ಯಾವ ಥರ ಮಾಡ್ತಾರೆ, ಅರಿಶಿನ ಪುಡಿ ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ, ಟರ್ಮರಿಕ್ ಪೌಡರ್ ಅಂತ ನಿಮಗೆ ತೋರಿಸ್ತೀನಿ. ಇದು ಬಂದು ಬೌದ್ಧಿಕ್ ಇಂಡಸ್ಟ್ರಿ. ನಾನೇನು ಇವಾಗ ಸರ್ವಿಸ್ ಮಾಡ್ತಾ ಇದ್ದೀನಿ ಕಂಪ್ನಿ, ಆ ಕಂಪ್ನಿದು ಇದು ಪ್ಯಾಕೆಟು, ಆ ಕಂಪ್ನಿ ಬ್ರ್ಯಾಂಡ್ ಇದು. ಅದು ಪ್ರೊಸೆಸ್ ಏನಾಗಿರುತ್ತೆ ಅಂದರೆ 5 ಹಂತಗಳಿರುತ್ತೆ. ಮೊದಲು ರೈತರಿಂದ ಖರೀದಿ ಮಾಡ್ತಾರೆ ಅರಿಶಿನ. ಅದರ ನಂತರ ಅದನ್ನು ಸ್ಟೋರ್ ಮಾಡ್ತಾರೆ. ಅದರಿಂದ ಸ್ಲೈಸಿಂಗ್ ಮಾಡ್ತಾರೆ. ಫಸ್ಟ್ ಸ್ಲೈಸಿಂಗ್ ಮಾಡ್ತಾರೆ. ಅದರ ನಂತರ ಡಿಹೈಡ್ರೇಷನ್ ಮಾಡ್ತಾರೆ. ಅದರಲ್ಲಿ ನೀರಿನಂಶ ಎಲ್ಲ ತೆಗಿತಾರೆ. ಅದರ ನಂತರ ಪೌಡರು, ಅದರ ನಂತರ ಪ್ಯಾಕೇಜಿಂಗ್, ಅದರ ನಂತರ ಮಾರ್ಕೆಟ್ಗೆ ಬಿಡ್ತಾರೆ. ಸೊ ಇಷ್ಟು ಪ್ರೊಸೆಸ್ ಇರುತ್ತೆ ಟೋಟಲ್ಲು. ಸೊ ನಿಮಗೆ ಅದನ್ನು ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಈ ಪ್ಲ್ಯಾಂಟಲ್ಲಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ ನೋಡಿ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಅರಿಶಿನ, ಇದನ್ನು ರೈತರಿಂದ ಖರೀದಿ ಮಾಡಿ ಇಲ್ಲಿ ಅವ್ರ ಫ್ಯಾಕ್ಟ್ರಿ ತಂದು ಹಾಕಿರ್ತಾರೆ. ಸೊ ಇಲ್ಲೇನು ನೋಡ್ತಾಯಿದ್ರೆ ಹಸಿ ಅರಿಶಿನ ಬಂದು ನೋಡಿ ಕಟ್ ಮಾಡಿದ್ದೀನಿ ನೋಡಿ. ಇವಾಗ ಹಾಗೆ ಒಂದು ಕೈಯಲ್ಲೂ ಕೂಡ ಕಟ್ ಮಾಡ್ಬೋದು. ಅದು ಅಷ್ಟು ಇದಾಗುತ್ತೆ. ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಹೇಗೆ ನೀವು ಶುಂಠಿ ತಗೊಂಡ್ರೆ ಹೇಗಿರುತ್ತೆ ಸೇಮ್ ಅದೇ ಥರ ಇರುತ್ತೆ ಹಸಿ ಅರಿಶಿನ. ಇದು ಬಂದು ಸ್ಲೈಸರ್ ಮಿಷಿನು. ನಿಮ್ಗೆ ಇದು ಸ್ಲೈಸಿಂಗ್ ಆಗುತ್ತೆ. ಅಂದರೆ ಚಿಪ್ಸ್ ಕಟ್ ಮಾಡ್ತೀರಾ, ಆಲೂಗಡ್ಡೆ ಚಿಪ್ಸ್ ಮಾಡ್ಬೇಕಾದ್ರೆ ಆ ಥರ ಸ್ಲೈಸ್ ಆಗುತ್ತಲ್ವಾ, ಅದೇ ರೀತಿದು ಸ್ಲೈಸ್ ಆಗುತ್ತೆ ನೋಡಿ. ಇವಾಗ ನಿಮಗೆ ತೋರಿಸ್ತೀನಿ. ನೋಡಿದ್ರಾ ಯಾವ ಥರ ನೀವು ನೋಡಿದ್ರೆ ಚಿಪ್ಸ್ ನೋಡ್ತಾಗ ಅನ್ನಿಸ್ಬೋದು, ಆಲೂಗಡ್ಡೆ ಚಿಪ್ಸ್ ನೋಡ್ತಾ ಇರ್ತೀರ. ಯಾಕಂದರೆ ಅಷ್ಟೇ ತಿನ್ನಾಗಿದ್ದರೂ ಸ್ಲೈಸ್ ಆಗುತ್ತೆ. ಏನಕ್ಕೆ ಇಷ್ಟು ಚಿಕ್ಕದಾಗಿ ಸ್ಲೈಸ್ ಮಾಡ್ತಾರೆ ಅಂದರೆ ಇದರಲ್ಲಿರೋಂಥ ನೀರಿನ ಅಂಶನ ತೆಗಿಬೇಕು. ಆವಾಗಲೇ ಅದನ್ನು ಪೌಡ್ರ್ ಮಾಡೋಕ್ಕಾಗೋದು. ಇದರಲ್ಲಿ ನಮಗೆ ನೀರಿನಂಶ ಇರುತ್ತೆ ನೋಡಿ. ಇದು ಬಂದು ಡಿಹೈಡ್ರೇಷನ್ ಅಂದರೆ ಹೀಟ್ ಮಾಡಿ ಇದನ್ನು ಏನು ನೀರಿನಂಶ ಇರುತ್ತೆ ಅದನ್ನೆಲ್ಲ ತೆಗಿತಾರೆ. ಇದನ್ನು ಒಂದು 2ರಿಂದ 3 ಗಂಟೆ ಟೈಮ್ ಏನು ಮಾಡ್ತಾರೆ, ಒಳಗಡೆ ಇಟ್ಟಿರ್ತಾರೆ 100 ಡಿಗ್ರಿ ಟೆಂಪ್ರೇಚರಲ್ಲಿ. ಎಲ್ಲ ನೋಡಿ ಕೈಯಲ್ಲೇ ಪುಡಿ ಮಾಡ್ಬೋದು ಇದನ್ನು ನೋಡಿ. ಇಷ್ಟು ಟ್ರೈನೇ ಲೋಡ್ ಮಾಡಿರ್ತಾರೆ. ನೀವು ಕೈಯಲ್ಲಿ ಹಿಂಗೆ ಪುಡಿ ಮಾಡಿದ್ರು ಕೂಡ ಪುಡಿ ಆಗ್ತಾ ಇರುತ್ತೆ. ಇದೇ ಟೆಂಪ್ರೇಚರ್ ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ನೀವೊಂದು ಅರಿಶಿನ ಏನು ಅಡುಗೆ ಮನೇಲಿ ಹಾಕೊಂಡು ಯೂಸ್ ಮಾಡ್ತೀವಿ, ಇಷ್ಟು ಪ್ರೊಸೆಸ್ ಇರುತ್ತೆ ನೋಡಿ. ಇದೇ ಪಲ್ವರೈಸಿಂಗ್ ಮಿಷಿನ್ನು. ಇದರಲ್ಲಿ ಪೌಡ್ರ್ ಮಾಡೋವಂಥದ್ದು ನೋಡಿ. ನಿಮಗೆ ತೋರಿಸ್ತೀನಿ ಪೌಡ್ರ್ ಮಾಡೋದು ಯಾವ ಥರ ಅಂತ. ಇದು ಲಾಸ್ಟ್ ಟೈಮ್ ಬಂದಾಗ ನಾನು ತೆಗೆದಿರೋ ವೀಡಿಯೋ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅರಿಶಿನ ಬಂದು ಹಿಂಗೆ ಏನು ನಾವು ಅಲ್ಲಿ ಪೌಡ್ರು ಸ್ಲೈಸ್ ಮಾಡಿರ್ತೀವಿ, ಆ ಸ್ಲೈಸನ್ನು ಹಾಕ್ತಾಯಿದ್ದೀವಿ. ನಾವು ಇವಾಗ ಮಿಷಿನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಡ್ರೈ ಆಗಿರೋ ಅರಿಶಿನ ತಂದಿದ್ವಿ ಲಾಸ್ಟ್ ಟೈಮು, ಅದನ್ನು ಡೆಮೋ ಇದು ಮಾಡಬೇಕಾದ್ರೆ ಆ ವಿಡಿಯೋ ಹಾಕಿದ್ದೀನಿ ಇವಾಗ ಅದನ್ನು. ಸೊ ಅದರಲ್ಲಿ ನಿಮಗೆ ಸ್ಲೈಸ್ ಆಗಿರೋದು ಏನು ಬರುತ್ತೆ ಅದನ್ನು ಈ ಕಡೆಯಿಂದ ಹಾಕಿದ್ರೆ ನಮಗೆ ಪೌಡ್ರಾಗಿ ನಮಗೆ ಹೊರಗಡೆ ಬರುತ್ತೆ. ನಿಮಗೆ ಔಟ್ಪುಟ್ ಬಂದು ಪೌಡರ್ ಫಾರ್ಮಲ್ಲಿ ಬರುತ್ತೆ. ಇದು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು, ಎಷ್ಟು ಬೇಕು ಸ್ಮೂತಾಗಿ ಅಷ್ಟು ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಮಿಷಿನಲ್ಲಿ. ಇದು ಬಂದು ಇವತ್ತು ಪೌಡ್ರ್ ಮಾಡಿರೋದು, ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಹಾಕಿರಲಿಲ್ಲ ಬೆಳಿಗ್ಗೆ. ಇದು ಬಂದು ಪ್ಯಾಕೇಜಿಂಗ್ ಮಿಷಿನಲ್ಲಿ ಪೌಡ್ರ್ ಹಾಕೋದಕ್ಕೆ ಫನಾಲ್ ಟೈಪಲ್ಲೇ ಇರುತ್ತೆ. ಸೊ ನಿಮಗೆ ಮೇಲ್ಗಡೆ ತುಂಬ ದೊಡ್ಡದಿದೆ. ಇಲ್ಲಾಂದರೆ ಒಂದು 10-15 kg ಗಂಟೆನೂ ಕೂಡ ಇಲ್ಲಿ ಲೋಡ್ ಮಾಡ್ಬೋದು ನೋಡಿ. ಹೇಗಿದೆ ಅಂತ ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಪೌಡ್ರ್ ಹಾಕೋದಕ್ಕಿಂತ ಮುಂಚೆ ನೋಡಿ. ಇವಾಗ ಪೌಡ್ರ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಪೌಡ್ರನ್ನ ಫೀಡ್ ಮಾಡಬೇಕು. ನೋಡಿ ಒಳಗಡೆ ಪೌಡ್ರ್ ಹಾಕಿದ್ಮೇಲೆ ಯಾವ ಥರ ಕಾಣ್ತಿದೆ ಅಂತ.
ಸ್ವಲ್ಪನೇ ಹಾಕಿರೋದು ಒಂದೇ ಬಕೆಟು, ಒಂದು ಬಕೆಟ್ ಹಾಕಿರೋದು ಇಲ್ಲಿ ತನಕ ಮಾತ್ರ ಬಂದಿದೆ. ಇನ್ನೂ ಈ ಥರದ ಒಂದು 4-5 ಬಕೆಟ್ ಅವ್ರು ಲೋಡ್ ಮಾಡ್ಬೋದು. ಓಕೆ, ಇದು ಬಂದು ನಮಗೆ ಎಷ್ಟು ಗ್ರಾಮ್ ಸೆಟ್ ಮಾಡಬೇಕು ಅಂತ ನಮ್ಮ ಮಿಷಿನಲ್ಲಿ ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಕೋಬೋದು. ಅಷ್ಟೇ ಗ್ರಾಮ್ ಬಂದುಬಿಡುತ್ತೆ. ಇವಾಗ 50 ಗ್ರಾಮು ಇಲ್ಲ 100 ಗ್ರಾಮು 250 ಗ್ರಾಮು ಇಲ್ಲ 1 kg ಎಷ್ಟು ಬೇಕು ಅಷ್ಟನ್ನೆಲ್ಲ ಸೆಟ್ ಮಾಡ್ಕೋಬೋದು. ಇವಾಗ ನಾನು ನಿಮ್ಗೆ ಸೆಟ್ ಮಾಡಿದೆ ನೋಡಿ, ಇದು ಬಂದು ನಾನು 50 ಗ್ರಾಮಿಗೆ ಸೆಟ್ ಮಾಡ್ತಾಯಿದ್ದೀನಿ ಇವಾಗ ಫಸ್ಟ್ ಬ್ಯಾಚ್ಗೆ. ಸೊ ಇಲ್ಲಿ ಪ್ರೋಗ್ರಾಮ್ಗಳಿರುತ್ತೆ, ಆ ಪ್ರೋಗ್ರಾಮ್ನ ನಾವು ಸೆಲೆಕ್ಟ್ ಮಾಡಿ ಎಷ್ಟು ಗ್ರಾಮ್ಗೆ ನಾವು ಹಾಕೋಬೇಕು ಅಂತ ಹಾಕಿದರೆ, ಆಮೇಲೆ ಎಷ್ಟು ಕ್ವಾಂಟಿಟಿ ಪೌಚ್ ಬರಬೇಕು, 10 ಇವಾಗ ನಿಮಗೆ ಸರ ಬರುತ್ತೆ ಗೊತ್ತಾ ಕಂಟಿನ್ಯೂಸ್ ಆಗಿ, ಅದನ್ನು ಎಷ್ಟು ಕಟ್ಟಬೇಕು ಅಂತ ಕೂಡ ನಾವಿಲ್ಲಿ ಎಲ್ಲ ಸೆಟ್ ಮಾಡ್ಕೋಬೋದು. ನೋಡಿ ಇವಾಗ ಪೌಚಿಂಗ್ ಬರ್ತಾ ಇದೆ. ನಾನೇನು ಮಾಡಿದ್ದೀನಿ, 5 ಪೌಚಿಂಗ್ ಅಂದರೆ 5 ಪ್ಯಾಕೆಟ್ ಆದಮೇಲೆ ಕಟ್ಟಬೇಕು ಅಂತ ಹೇಳಿ ಇದು ಮಾಡಿದ್ದೀನಿ. ನೋಡಿ ಅದಷ್ಟು ಸರ ಬಂದು 5 ಪ್ಯಾಕೆಟ್ಗೆ ಬಂದು ಪೌಚಿಂಗ್ ಮಿಷಿನ್ ಬಂದು ಬೀಳ್ತಾ ಇದೆ. ನಾವು ಒಂದ್ಸಲ ಸೆಟ್ ಮಾಡಿದ್ಮೇಲೆ ಇನ್ನೇನು ಅದಕ್ಕೆ ಡಿಸ್ಟರ್ಬ್ ಬೇಡ ಅವಶ್ಯಕತೆ ಇಲ್ಲ. ಕವರ್ ಕರೆಕ್ಟಾಗಿ ಫೀಡ್ ಆಗ್ತಿದೆ ನೋಡ್ಕೋಬೇಕು. ನೋಡಿ ಇದು ಎಲ್ಲ ಪ್ಯಾಕೆಟ್ ಔಟ್ಪುಟ್ ಎಲ್ಲ ತೆಗ್ದಿದ್ದೀನಿ. ನೋಡಿ ಇದು 50 ಗ್ರಾಮು 100 ಗ್ರಾಮು ಎಲ್ಲ ಪ್ಯಾಕೆಟ್ನ ತೆಗ್ದಿದ್ದೀನಿ ಇಲ್ಲಿ. ಇದನ್ನು ನಾವು ಎಷ್ಟು ಸರನ ಮಾಡ್ಕೋಬೋದು, 10-20 ಅಷ್ಟು ಕೂಡ ಕಂಟಿನ್ಯೂಸ್ ಆಗಿರುತ್ತೆ. ಯಾವ ಗ್ರಾಮ್ ಬೇಕದಕ್ಕೆ ಸೆಟ್ ಮಾಡ್ಕೋಬೋದು. ನೋಡಿ ಇವತ್ತು ಸರ್ವಿಸ್ ಮಾಡೋಕ್ಕೆ ಬಂದಿರೋ ಮಿಷಿನ್ ಸರ್ವಿಸ್ ಮಾಡಿ ಫೈನಲಿ ಔಟ್ಪುಟನ್ನು ತೆಗ್ದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನೋಡಿ ಇದೇ ನಿಮಗೆ ಡೈರೆಕ್ಟಾಗಿ ಮಾರ್ಕೆಟಿಗೆ ಬಂದುಬಿಡುತ್ತೆ. ಇದೇನಿದೆ ಇದು ಪ್ಲೇನ್ ಕವರ್ಲಿದೆ. ಆ್ಯಕ್ಚುಲಿ ಇದು ಬಂದು ನಮಗೆ ಬ್ರ್ಯಾಂಡೆಡ್ ಕವರಲ್ಲಿ ಕಂಪ್ನಿ ಹೆಸರಲ್ಲಿ ಮಾಡಿಸ್ಕೋಬೋದು. ನೋಡಿ ಇದು ಬೌದ್ಧಿಕ್ ಇಂಡಸ್ಟ್ರಿ ಪ್ಯಾಕೆಟು. ಇದೇನು ಮಾಡಿದ್ದಾರೆ, ಮ್ಯಾನ್ಯಲಲ್ಲಿ ಕವರ್ ಸೀಲಿಂಗ್ ಮಾಡಿದ್ದಾರೆ. ಬ್ರ್ಯಾಂಡಿಂಗ್ ತುಂಬ ಚೆನ್ನಾಗಿದೆ, ಕವರ್ ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದೇ ಥರ ಬ್ರ್ಯಾಂಡಿಂಗ್ ಕವರ್ ಮಾಡಿ ಮಿಷನ್ ಕೂಡ ಮಾಡ್ಬೋದು. ಸರ್ವಿಸ್ ಮಾಡಿ ಡೆಮೋ ಎಲ್ಲ ಮುಗೀತು. ಮತ್ತೆ ಇವಾಗ ರಿಟರ್ನು ಚಾಮರಾಜನಗರದಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಓನರ್ ಕೂಡ ತುಂಬ ಖುಷಿಯಾಗಿದ್ದಾರೆ ಇವತ್ತು ಔಟ್ಪುಟ್ ಎಲ್ಲ ಬಂದು ಎಲ್ಲ ಡೆಮೋ ಆಗಿರೋದಕ್ಕೆ. ಅವರು ಕಂಟಿನ್ಯೂಸ್ ಇನ್ನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು ಅವ್ರ ಬ್ರ್ಯಾಂಡ್ ಕವರ್ ಮಾಡಿಸ್ಕೊಂಡು. ಅಲ್ಲೇ ರಿಟರ್ನ್ ಬರ್ತಾ ಕಾಫಿ ಕುಡಿಯೋಣ ಅಂತ ಹೋಟೆಲ್ ಹಳ್ಳಿಮನೆ ವೆಜ್ ನಂಜನಗೂಡಿಂದ ಬರ್ಬೇಕಾದ್ರೆ ಸಿಗುತ್ತೆ ಇದು. ಅಲ್ಲಿ ನಿಲ್ಲಿಸಿದ್ವಿ. ಇದು ಹೊಸ್ದಾಗಿ ಓಪನ್ ಆಗಿರೋದು ಹೋಟೆಲ್ಲು. ಅಲ್ಲಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ಇಡ್ಲಿ, ದೋಸೆ, ಗೋಬಿ ಮಂಚೂರಿ, ರೋಟಿ ಎಲ್ಲ ಐಟಮ್ ಸಿಗುತ್ತೆ. ಸೂಪರಾಗಿ ಆಗಿತ್ತು. ಅಲ್ಲೇ ರಿಟರ್ನ್ ಬರ್ತಾ ಇರಬೇಕಾದ್ರೆ ಅಲ್ಲಿನ ಮ್ಯಾನೇಜರ್ ಕೂಡ ಸಿಕ್ಕಿದ್ರು. ಅವರಿಗೆ ಬೌದ್ಧಿಕ್ ಇಂಡಸ್ಟ್ರಿಯ ಟರ್ಮರಿಕ್ ಪೌಡರನ್ನು ಸ್ಯಾಂಪಲನ್ನು ಕೊಟ್ವಿ ಯೂಸ್ ಮಾಡೋದಕ್ಕೆ.